ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ದರ್ಶನ್ ಗ್ಯಾಂಗ್ನ ವಿರುದ್ಧದ ಚಾರ್ಜ್ ಶೀಟ್ 24ನೇ ಎಸಿಎಂಎಂ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಸೊ ಆ ಕೋರ್ಟ್ಗೆ ಸಲ್ಲಿಕೆ ಆದ ನಂತರ ಸಿಸಿ ನಂಬರ್ ಅನ್ನ ನೀಡಲಾಗುತ್ತೆ, ಆ ಚಾರ್ಜ್ ಶೀಟ್ ಅನ್ನ ಪರಿಶೀಲಿಸಲಾಗುತ್ತೆ, ಅದನ್ನ ಸ್ಟಡಿ ಮಾಡುವಂತಹ ಕೆಲಸ ಆಗುತ್ತೆ. ಈ ಪ್ರಕರಣದಲ್ಲಿ A1, A2, A3, A4, A17 ವರೆಗೂ ಯಾರ್ಯಾರ ಪಾತ್ರ ಏನೇನಿದೆ, ಇದರಲ್ಲಿ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದಾ, ಕರ್ಕೊಂಡು ಬಂದಿದ್ದು ಹೇಗೆ, ಯಾರು ಸಪೋರ್ಟ್ ಮಾಡಿದ್ರು, ಇದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಪೊಲೀಸರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿನೇ 70ಕ್ಕೂ ಹೆಚ್ಚು ದಿನಗಳನ್ನ ಈ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡೋದಕ್ಕೆ ಪೊಲೀಸರು ತಗೊಂಡಿರೋದು. ಈಗ ಕೋರ್ಟ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೋರ್ಟ್ ನಿಂದಲೇ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ಜಾಯಿನ್ ಆಗ್ತಿದ್ದಾರೆ, ನೀಡ್ತಾರೆ. ಅಂಕಿತಾ, ನೀವು ಕೂಡ 24ನೇ ಎಸಿಎಂಎಂ ಕೋರ್ಟ್ ಅಲ್ಲಿ ಇದ್ದೀರಾ, ಏನೇನಾಗ್ತಾ ಇದೆ ಅಲ್ಲಿ? ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಬಸವೇಶ್ವರ ನಗರದಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಬಂದು ಈಗ ಜಡ್ಜ್ಗಾಗಿ ಕಾಯ್ತಾ ಇದ್ದಾರೆ. ಜಡ್ಜ್ ಬಂದ ಬಳಿಕ ಅವರಿಗೆ ಈ ಒಂದು ಚಾರ್ಜ್ ಶೀಟ್ ನ ಒರಿಜಿನಲ್ ಪ್ರತಿ ಏನಿದೆ ಅದನ್ನ ಸಲ್ಲಿಕೆ ಮಾಡ್ತಾರೆ. ಅದಾದ ಬಳಿಕ ಸಿಸಿಯನ್ನ ಹಾಕ್ತಾರೆ. ಅಂದ್ರೆ ಕಮಿಷನ್ ಎಂಕ್ವೈರಿ ಆಕ್ಟ್ ಅಡಿಯಲ್ಲಿ ಸಿಸಿಯನ್ನ ಫೈಲ್ ಮಾಡಿ, ಅಂದ್ರೆ ಕ್ರಿಮಿನಲ್ ಕಂಪ್ಲೇಂಟ್ ನಂಬರ್ ಏನಿದೆ ಅದನ್ನ ಫೈಲ್ ಮಾಡಲಾಗುತ್ತೆ. ಅದಾದ ಬಳಿಕ ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಮೊದಲು ನ್ಯಾಯಾಧೀಶರಿಗೆ ಅದನ್ನ ಸಲ್ಲಿಕೆ ಮಾಡಿದ ಬಳಿಕ ಸಂಪೂರ್ಣವಾಗಿ ಅದನ್ನ ಪರಿಶೀಲಿಸುವಂತಹ ಕೆಲಸವನ್ನ ಕೂಡ ನ್ಯಾಯಾಧೀಶರು ಮಾಡ್ತಾರೆ. ಈ ಚಾರ್ಜ್ ಶೀಟ್ ಸುಮಾರು 4000ಕ್ಕೂ ಅಧಿಕ ಪುಟ, ಅಂದ್ರೆ 4500ಕ್ಕೂ ಅಧಿಕ ಪುಟದ ಚಾರ್ಜ್ ಶೀಟ್ ಇದು. ಇದನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ಸಾಕಷ್ಟು ಸಮಯಾವಕಾಶವನ್ನ ಕೂಡ ತೆಗೆದುಕೊಂಡಿದ್ರು. ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ ಸುಮಾರು 86 ದಿನ ಆಯ್ತು. ಹಾಗಾಗಿ ಇನ್ನು ಕೇವಲ ಉಳಿದಿರುವಂತದ್ದು 4 ದಿನ. ಹಾಗಾಗಿ ಅಧಿಕಾರಿಗಳು ಕೂಡ 90 ದಿನದೊಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಕಲೆ ಹಾಕೋದು, ಜೊತೆಗೆ ಒಂದಷ್ಟು ರಿಪೋರ್ಟ್ಗಳು ಕೂಡ ಬರೋದಕ್ಕೆ ಬಾಕಿ ಇರೋದ್ರಿಂದ ಅಧಿಕಾರಿಗಳು ಕೂಡ ಸ್ವಲ್ಪ ತಡ ಮಾಡಿದ್ರು. ಆದ್ರೆ ಈಗ ಸಂಪೂರ್ಣವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರಿಪೋರ್ಟ್ಗಳು ಬಂದಿರೋದ್ರಿಂದ ಕಂಪ್ಲೀಟ್ ಮಾಹಿತಿಯನ್ನ ಪಡೆದು ಅಧಿಕಾರಿಗಳು ಅಂತಿಮವಾಗಿ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ತೆಗೆದುಕೊಂಡು ಬಂದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ, ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಏನೇನಾಯ್ತು, ಹತ್ಯೆಗೂ ಮುಂಚೆ ಏನೆಲ್ಲ ಅಧಿಕಾರಿಗಳು ಆರೋಪಿಗಳು ಪ್ಲಾನ್ ಅನ್ನ ಮಾಡಿದ್ರು, ಅವೆಲ್ಲವನ್ನ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿತು. ಅದನ್ನ ಹೊರತುಪಡಿಸಿ ಈ ಪ್ರಕರಣದಲ್ಲಿ ಕೆಲವೊಂದು ಆರೋಪಿಗಳು ಸಾಕ್ಷಿ ನಾಶಕ್ಕೂ ಯತ್ನವನ್ನ ಮಾಡಿದ್ರು. ಹಾಗಾಗಿ ಆ ಸಾಕ್ಷಿ ನಾಶದ ಯತ್ನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಸ್ತುಗಳನ್ನ ರಿಕವರಿ ಮಾಡಬೇಕಾಗಿತ್ತು. ಜೊತೆಗೆ FSL ರಿಪೋರ್ಟ್, CFSL ರಿಪೋರ್ಟ್ ಎಲ್ಲವೂ ಕೂಡ ಅಧಿಕಾರಿಗಳ ಕೈ ಸೇರ್ಬೇಕಾಗಿತ್ತು. ಬೆಂಗಳೂರಿನ FSL ನಿಂದ ಒಂದಷ್ಟು ರಿಪೋರ್ಟ್ಗಳು ಬಂದ್ರೆ ಹೈದರಾಬಾದ್ನ FSL ನಿಂದಲೂ ಕೂಡ ಒಂದಷ್ಟು ರಿಪೋರ್ಟ್ಗಳು ಬರಬೇಕಾಗಿತ್ತು. ಹಾಗಾಗಿ ಈಗ ಅಂತಿಮವಾಗಿ ಎಲ್ಲಾ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲಾ ಮಾಹಿತಿಯನ್ನ ಸಂಗ್ರಹ ಮಾಡಿ, ಜೊತೆಗೆ ಎಲ್ಲಾ ಎವಿಡೆನ್ಸ್ಗಳು, ಜೊತೆಗೆ CRPC 164 ಸ್ಟೇಟ್ಮೆಂಟ್ ಏನಿದೆ, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ, ಜೊತೆಗೆ ಪಟ್ಟಣಗೆರೆ ಶೆಡ್ ನಲ್ಲಿದ್ದಂತಹ ನಕ್ಷೆಗಳೇನಿದೆ ಅವೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ಈಗ ಅಂತಿಮವಾಗಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಕೂಡ ಕೋರ್ಟ್ ಹಾಲ್ಗೆ ಬರ್ತಾರೆ. ಅವರು ಬಂದ ತಕ್ಷಣ ಒರಿಜಿನಲ್ ಕಾಪಿ ಏನಿದೆ, ಅಂದ್ರೆ ಚಾರ್ಜ್ ಶೀಟ್ ನ ಒರಿಜಿನಲ್ ಪ್ರತಿ ಏನಿದೆ ಅದನ್ನ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸಭಾ ಅಂಕಿತಾ, ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಹೊರಟಾಗಿಂದಲೂ ಕೂಡ ನೀವು ಅಲ್ಲೇ ಇದ್ರಿ. 4 ಬಾಕ್ಸ್ಗಳ ಸಮೇತ ಕೋರ್ಟಿಗೆ ಬಂದಿದ್ದಾರೆ. ಹಾಗಾದ್ರೆ ಆ 4 ಬಾಕ್ಸ್ ನಲ್ಲಿ ಅಂತದ್ದು ಏನಿದೆ ಅಂತ? ಸಭಾ, ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪಿಗಳು ಭಾಗಿಯಾಗಿರೋದ್ರಿಂದ, ಜೊತೆಗೆ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆರೋಪಿಗಳು ಏನೇನ್ ಮಾಡಿದ್ರು, ಯಾವ್ಯಾವ ವೆಹಿಕಲ್ ಅನ್ನ ಬಳಸಿದ್ರು, ಅವೆಲ್ಲವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವೆಲ್ಲದರ ವಿರುದ್ಧವೂ ಕೂಡ ಪೊಲೀಸರು ಕೂಡ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಸ್ಟಾರ್ಟಿಂಗ್ ಇಂದ ಮಾಡಿದ್ರು. ಅವೆಲ್ಲವನ್ನ ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ಆ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದಾಗ್ಲೂ ಕೂಡ ಅಧಿಕಾರಿಗಳು ಓರ್ವ ಆರೋಪಿಯನ್ನ ಇಟ್ಕೊಂಡು, ಅಂದ್ರೆ ಪ್ರಕರಣದಲ್ಲಿ ಇಷ್ಟೊಂದು ಜನ ಆರೋಪಿಗಳಿದಾರಲ್ಲ, ಅದರಲ್ಲಿ ಒಬ್ಬೊಬ್ಬ ಆರೋಪಿಯನ್ನ ಇಟ್ಕೊಂಡು ಆ ಓರ್ವ ಆರೋಪಿಯ ಇನ್ವಾಲ್ವ್ಮೆಂಟ್ ಏನು, ಅವರ ಹಿನ್ನೆಲೆ ಏನು, ಜೊತೆಗೆ ಈ ಕೃತ್ಯದಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ, ಹೀಗೆ ಬೇರೆ ಬೇರೆ ಆಯಾಮ
ಮಾಧ್ಯಮದಲ್ಲಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ಗಳ ಸಂಖ್ಯೆ ಅಂದ್ರೆ ಅದರ ಪುಟಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. 4500ಕ್ಕೂ ಅಧಿಕ ಪುಟದ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಅಧಿಕಾರಿಗಳು ಬಾಕ್ಸ್ ಮುಖಾಂತರ ಅದನ್ನ ಹಾಕೊಂಡು ಕೋರ್ಟ್ಗೆ ತರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಯಾವ ಅಂಶವೂ ಮಿಸ್ ಆಗಬಾರ್ದು ಅನ್ನೋದು, ಜೊತೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಜಾಗರೂಕತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಚಾರ್ಜ್ ಶೀಟ್ ಅನ್ನ ತರುವಂತಹ ಕೆಲಸವನ್ನ ಮಾಡಿದ್ರು. ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ಎಸಿಪಿ ಚಂದನ್ ಅವರೇ ಖುದ್ದು ಈಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ನ್ಯಾಯಾಧೀಶರು ಬಂದ ಬಳಿಕ ಅವ್ರಿಗೆ ಒರಿಜಿನಲ್ ಪ್ರತಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜೊತೆಗೆ ದರ್ಶನ್, ಪವನ್, ವಿನಯ್ ಸೇರಿದಂತೆ ಎಷ್ಟು ಜನ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ಅವರು ಮಾಡಿರುವಂತಹ ಮೀಟಿಂಗ್ ಆಗಿರ್ಬೋದು, ಜೊತೆಗೆ ಹತ್ಯೆ ಆದಂತಹ ಸಂದರ್ಭದಲ್ಲಿ ಅವರು ವೇರ್ ಮಾಡಿರುವಂತಹ ಡ್ರೆಸ್ ಆಗಿರ್ಬೋದು, ಜೊತೆಗೆ ಅವರ ವಿರುದ್ಧ ಇದ್ದಂತಹ ಸಾಕ್ಷ್ಯಾಧಾರಗಳೇನಿದೆ ಪಟ್ಟಣಗೆರೆಯಲ್ಲಿ ಈಗಾಗಲೇ ಪೊಲೀಸರು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂತಹ ಒಂದಷ್ಟು ದಾಖಲೆಗಳು, ಜೊತೆಗೆ ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಸಿಸಿಟಿವಿ ಫುಟೇಜ್ ನಲ್ಲಿ ಏನು ಆರೋಪಿಗಳ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಗಳೇನಿದೆ ಅವೆಲ್ಲವನ್ನ ಕೂಡ ಸಂಗ್ರಹ ಮಾಡಿ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಈಗಾಗಲೇ ಹೇಳಿದಂತೆ 3 ಜನ ಆರೋಪಿಗಳು ಅಂದ್ರೆ ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವ ಮೂರ್ತಿ ಏನಿದ್ದಾರೆ ಅವರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸಭಾ ರೈಟ್ ಅಂಕಿತಾ, ಧನ್ಯವಾದ ಡೀಟೇಲ್ಸ್ಗಾಗಿ.